ಶ್ರೀ ರಾಧಾಕೃಷ್ಣ ಕಲ್ಚಾರ್. ಅಸಾಧಾರಣ ಎತ್ತರದಲ್ಲಿ ಮಿನುಗುತ್ತಿರುವ ಶ್ರೀಯುತ ಗೋವಿಂದ ಭಟ್ ಅವರ ದಿವ್ಯ ಸ್ಮೃತಿಗೆ ವಂದಿಸ್ತೇನೆ. ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಶ್ರೀಯುತ ದಿವಂಗತ ಅಂತ ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ. ಶ್ರೀಯುತ ಗೋವಿಂದ ಭಟ್ ಅವರ ಬಗ್ಗೆ 4 ಮಾತಾಡುವುದಕ್ಕೆ ಅನುಕೂಲ ಮಾಡಿಕೊಟ್ಟ ಕೀಲಾರು ಪ್ರತಿಷ್ಠಾನಕ್ಕೂ ಧನ್ಯವಾದಗಳು. 4 ಅಂದರೆ 4 ಮಾತು. ಗೋವಿಂದ ಭಟ್ರು ರಂಗಸ್ಥಳದಲ್ಲಿ ಅಸಾಮಾನ್ಯ ನಟ. ಆದರೆ ಅವರು ಜೀವನ ರಂಗದಲ್ಲಿ ಎಂದೂ ನಟಿಸಲಿಲ್ಲ, ತೋರಿಕೆ ಇಲ್ಲದೆ ಬದುಕಿದರು. ಅವರು ಯಕ್ಷಗಾನವನ್ನು ಉಸಿರಾಡ್ತಾ ಬದುಕಿದರು. ಆದರೆ ಬದುಕನ್ನು ಯಕ್ಷಗಾನವಾಗಿ ಮಾಡಲಿಲ್ಲ, ಸರಳವಾಗಿ ಬಾಳಿದರು. ಮದ್ಯಪಾನ ಮಾಡಿದ ದೇವೇಂದ್ರನಾಗಿ, ಸ್ತ್ರೀಲೋಲುಪ ಮದಿರಾಕ್ಷನಾಗಿ ಅದ್ಭುತವಾಗಿ ಅಭಿನಯಿಸಿದರು. ಆದರೆ ಜೀವನದಲ್ಲಿ ಅಂಥದ್ದನ್ನು ತಿರುಗಿಯೂ ನೋಡಲಿಲ್ಲ. ಅವರು ಎಲ್ಲದರಲ್ಲಿಯೂ ಆಸಕ್ತಿಯನ್ನು ಪ್ರಕಟಿಸಿದರು. ಆದರೆ ಯಾವುದನ್ನು ಅಂಟಿಸಿಕೊಳ್ಳದ ನಿರ್ಲಿಪ್ತತೆಯಿಂದ ಒಬ್ಬ ಅವಧೂತನಂತೆ ಬಾಳಿದರು. ರಂಗಸ್ಥಳದಲ್ಲಿ ಮುಗಿಲು ಮುಟ್ಟುವ ಕಂಠಧ್ವನಿಯನ್ನು ಮೊಳಗಿಸಿದರು. ಆದರೆ ಬದುಕಿನಲ್ಲಿ ಇಳಿದನಿಯಲ್ಲಿ ಮಾತನಾಡಿದರು. ದೈಹಿಕವಾಗಿ ನಮ್ಮನ್ನು ಅಗಲಿದರು, ಆದರೆ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದರು. 100 ಶಿಷ್ಯರ ಮೂಲಕ ಒಂದು ಶೈಲಿಯಾಗಿ ಅಮರರಾದರು. ಗೋವಿಂದ ಸ್ಮರಣೆ ಸಾರ್ಥಕವಾಗಲಿ. ನಮಸ್ಕಾರ. ಗೋವಿಂದ ಭಟ್ರ ಅರ್ಥದ ಹಾಗೆಯೇ ಕಲ್ಚಾರ್ ಅವರು ಅವರ ಸ್ಮರಣೆಯನ್ನು ಮಾಡಿದರು. ಭುಜಬಲಿಯವರು, ಧರ್ಮಸ್ಥಳದ ಭುಜಬಲಿಯವರು ಕ್ಯಾಸೆಟ್ ಯುಗದಲ್ಲಿ ಗೋವಿಂದ ಭಟ್ರ ಪಾತ್ರಗಳನ್ನು ಇಂದು ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಗೊಳಿಸುವಲ್ಲಿ ಭುಜಬಲಿಯವರ ಕೊಡುಗೆ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆಯಲ್ಲಿರೋ ಎಲ್ಲ ಹಿರಿಯ ಗಣ್ಯರೇ, ಹಾಗೆ ಗೋವಿಂದ ಭಟ್ರ ಎಲ್ಲ ಆತ್ಮೀಯರೇ, ಯಕ್ಷಗಾನ ಕಲಾಭಿಮಾನಿಗಳೇ, ಯಕ್ಷಗಾನ ಕಲಾವಿದರೇ. ಇವತ್ತು ಎಲ್ಲರೂ ಯಕ್ಷಗಾನ ಕಲಾವಿದರೇ ಇರೋದಿಲ್ಲ, ಹೆಚ್ಚಾಗಿ ಧರ್ಮಸ್ಥಳ ಮೇಳದಿಂದ ಒಂದು ಬಸ್ ಜನವೇ ಬಂದಿದ್ದಾರೆ. ಎಲ್ಲರೂ ಕೂಡ